ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ. ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೊದಲಿಗೆ ವೀರು ಅವರು ರೂಮಲ್ಲಿ ಕೂತಿರ್ತಾರೆ. ಹಾಗೆ ನಂದಿನಿ ಅವರು ಮಜ್ಜಿಗೆನ ತೊಗೊಂಡು ಬರ್ತಾರೆ. ಒಳಗಡೆ ಬರ್ಬೋದಾ ಅಂತ ಹೇಳ್ತಾರೆ. ಅಯ್ಯೋ ಅದನ್ನ ಯಾಕೆ ಹೇಳ್ತೀರಾ, ಬನ್ನಿ ಮೇಡಮ್ ಅಂತ ಹೇಳ್ತಾರೆ. ನಾನು ನಿಮಗೆ ಮೇಡಮ್ ಅಂತ ಕರಿಬೇಡಿ, ಜಾನಕಿ ಅಂತ ಕರೀರಿ ಅಂತ ಹೇಳಿದೆ. ಆದರೂ ಕೂಡ ನೀವು ನನಗೆ ಮೇಡಮ್ ಅಂತಲೇ ಕರಿತಿದ್ದೀರಾ ಅಂತ ಹೇಳ್ತಾರೆ. ಆಗ ವೀರು ಅವರು, ನಾನು ನಿಮಗೆ ಗೌರವ ಕೊಟ್ಟು ಮಾತಾಡಿಸ್ಬೇಕಲ್ವಾ, ಅದಕ್ಕೋಸ್ಕರ ಮೇಡಮ್ ಅಂತ ಕರಿತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ನಮ್ಮ ತಂದೆ ಒಂದು ಮಾತನ್ನು ಹೇಳ್ತಾ ಇದ್ರು, ಗೌರವ ಅನ್ನೋದು ಮನಸ್ಸಲ್ಲಿರಬೇಕು, ಪ್ರೀತಿ ಅನ್ನೋದು ಮಾತಲ್ಲಿರಬೇಕು ಅಂತ. ಎಷ್ಟು ಚೆನ್ನಾಗಿ ಮಾತಾಡ್ತೀರ ನೀವು, ಇಷ್ಟು ಒಳ್ಳೆ ಮಾತನ್ನು ಹೇಳ್ಕೊಟ್ಟಿರೋ ತಂದೆ ತಾಯಿಗೆ ಎಷ್ಟು ಒಳ್ಳೆ ಮಗಳಾಗಿ ಹುಟ್ಟಿದ್ದೀರಾ ನೀವು ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ವೀರು ಅವರು, ನೀವು ಡಯಟ್ ಊಟ ಅಂತಂದರೆ ನಾನು ಸಪ್ಪೆ ಖಾರ ಉಪ್ಪು ಇಲ್ದಿರೋದಂತ ಊಟ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಮಾಡಿದ ಅಡುಗೆ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ರುಚಿಯಾಗಿತ್ತು. ನಿಜವಾಗ್ಲೂ ನನಗೆ ಇದೇ ಥರ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅಂತ ಹೇಳ್ತಾರೆ. ಆಗ ನಂದಿನಿಯವರು, ನನಗೆ ಅದೇ ಆಸೆ, ನಾನು ಕೆಲಸ ಮಾಡುವಂಥ ಮನೆಯಲ್ಲಿ ಎಲ್ಲರೂ ಆರೋಗ್ಯನೂ ಕೂಡ ಚೆನ್ನಾಗಿರಬೇಕು, ಅದೇ ನನ್ನ ಆಸೆ ಅಂತ ಹೇಳ್ತಾರೆ. ನೀವು ನ್ಯೂಟ್ರಿಷನಿಸ್ಟು, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಅಷ್ಟಕ್ಕೂ ನನ್ನ ಬಗ್ಗೆನೇ ಎಲ್ಲ ಕೂಡ ಹೇಳಿದ್ದೀನಿ, ನಿಮ್ಮ ಬಗ್ಗೆ ಏನು ಹೇಳಲೇ ಇಲ್ವಲ್ಲ ಅಂತ ವೀರು ಅವರು ಕೇಳ್ತಾರೆ. ನನ್ನ ಬಗ್ಗೆ ಏನು ಹೇಳಿ, ನಮ್ಮ ಯಜಮಾನರು ನನ್ನಿಂದ ಕೆಲವು ಅಭಿಪ್ರಾಯಗಳಿಂದ ಕೆಲವು ಮನಸ್ತಾಪಗಳಿಂದ ನನ್ನಿಂದ ದೂರ ಆಗಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ, ನೀವು ಇಷ್ಟು ಒಳ್ಳೆಯವರು, ಈ ರೀತಿ ಇರಬೇಕಾದ್ರೆ ಅವ್ರು ಯಾಕೆ ನಿಮ್ಮಿಂದ ದೂರ ಆದರು, ಯಾಕೆ ಆ ರೀತಿ ತಿಳ್ಕೊಂಡ್ರು ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಏನು ಮಾಡಲಿ, ನಮ್ಮ ಯಜಮಾನರು ತುಂಬಾ ಒಳ್ಳೆಯವರು, ಆದರೆ ಅವರು ಯಾವುದೋ ಮಾತನ್ನು ಕೇಳಿಬಿಟ್ಟು ಅದನ್ನೇ ನಿಜ ಅಂತ ಅಂದ್ಕೊಂಡು ಅವ್ರ ಅಭಿಪ್ರಾಯ ಈ ರೀತಿ ಬದಲಾಗಿದೆ, ಅವರು ನನ್ನಿಂದ ದೂರ ಆಗಿದ್ದಾರೆ, ಆದರೆ ನನಗೆ ಅವ್ರ ಮೇಲಿರೋ ಪ್ರೀತಿ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ವೀರು ಅವರು, ನಿಮಗೆ ಎಷ್ಟು ಒಳ್ಳೆ ಮನಸ್ಸಿದೆ, ಇಷ್ಟು ಒಳ್ಳೆಯವ್ರನ್ನ ಅವರು ದೂರ ಮಾಡ್ಕೊಂಡಿದ್ದಾರಲ್ಲ, ಆದಷ್ಟು ಬೇಗ ನಿಮಗೆ ಒಳ್ಳೆಯದಾಗಲಿ, ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರೂ ಕೂಡ ನನ್ನ ಕೇಳಿ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಆದರೆ ನಮ್ಮ ಯಜಮಾನರು ತುಂಬಾ ಒಳ್ಳೆಯವರು, ಆದಷ್ಟು ಬೇಗ ಏನು ಸತ್ಯ ಅಂತ ಅವ್ರಿಗೆ ಅರ್ಥ ಆಗುತ್ತೆ, ಅವರು ಆ ಸತ್ಯನ ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ನಂಬಿದ್ದೀನಿ, ನನಗೆ ಏನೇ ಹೆಲ್ಪ್ ಬೇಕಿದ್ರೂ ಕೂಡ ನಿಮ್ಮನ್ನೇ ಕೇಳ್ತೀನಿ, ನೀವೇ ನನಗೆಲ್ಲ ಅಂತ ಹೇಳ್ತಾರೆ. ಆಗ ವೀರು ಅವರು, ಸರಿ ಆಯಿತು ಅಂತ ಹೇಳ್ತಾರೆ. ನಂದಿನಿ ಅವರು ಕೂಡ ಅಲ್ಲಿಂದ ಹೋಗ್ತಾರೆ. ಈ ಕಡೆ ವರಲಕ್ಷ್ಮಿ ಅವರು ತನ್ನ ಗಂಡನ ಬಗ್ಗೆ, ತನ್ನ ಗಂಡ ಕುಡ್ದಿರ್ಬೋದಾ ಏನು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಆಗ ಶ್ರೀವಲ್ಲಿ ಕೂಡ ಕಾಫಿನ ತಗೊಂಡು ಬರ್ತಾರೆ. ವರ ತಗೋ, ಏನೋ ಯೋಚನೆ ಮಾಡ್ತಾ ಇದೆಯಲ್ಲ, ಏನಾಯಿತು, ಯಾಕೆ ಡಲ್ ಆಗಿದೆಯಾ ಅಂತ ಕೇಳ್ತಾರೆ. ಆಗ ವರಲಕ್ಷ್ಮಿ ಅವರು, ಏನು ಇಲ್ಲ ಶ್ರೀವಲ್ಲಿ, ಹಾಗೆ ಸುಮ್ಮನೆ ಕೂತಿದ್ದೆ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ, ನೋಡುವರ, ನೀನು ಯಾಕೋ ತುಂಬಾ ಬೇಜಾರಲ್ಲಿದೆಯಾ, ಅಣ್ಣನೂ ಕೂಡ ನನ್ನಿಂದ ಏನೋ ವಿಷಯನ ಮುಚ್ಚಿಡ್ತಾ ಇದ್ದಾನೆ, ನೀನು ಕೂಡ ಅದೇ ಥರ ಮಾಡ್ತಿದ್ಯಾ, ನಾನು ಒಬ್ಳು ಫ್ರೆಂಡ್ ಅಂತ ಅನ್ಕೋ, ಏನೇ ಇದ್ರು ನನ್ನ ಹತ್ರ ಹೇಳ್ಕೊ ಅಂತ ಹೇಳ್ತಾರೆ. ಆಗ ವರಲಕ್ಷ್ಮಿ ಅವರು, ಸರಿ ಶ್ರೀವಲ್ಲಿ, ಏನೇ ಇದ್ರು ಹೇಳ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರು, ನೋಡುವರ, ಅಣ್ಣ ಕುಡ್ಕೊಂಬಂದಿದ್ದ ಅನ್ಸುತ್ತೆ ರಾತ್ರಿ ಅಲ್ವಾ ಅಂತ ಹೇಳ್ತಾರೆ. ಅಯ್ಯೋ ಆ ಥರ ಏನಿಲ್ಲ, ನಿಮ್ಮ ಅಣ್ಣ ಏನು ಅಂತ ನಿಂಗೆ ಗೊತ್ತಲ್ವಾ, ಅವನು ಯಾವತ್ತೂ ಕುಡಿಯೋದಿಲ್ಲ, ಏನೋ ಹಣ್ಣಿಗೆ ಕೆಟ್ಟೋಗಿರೋ ಸ್ಮೆಲ್ ಅನ್ಸುತ್ತೆ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರು, ನೋಡುವರ, ಯಾವುದೇ ರೀತಿ ಹಣ್ಣು ಇರಲಿಲ್ಲ, ನಾನು ಕಿಚನ್ನಲ್ಲೆಲ್ಲ ನೋಡಿದ್ದೀನಿ, ಆದರೆ ಅಣ್ಣ ಕುಡಿಬಾರ್ದು, ಅವನು ಕುಡಿಯೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು, ಆದರೆ ಅವನು ಯಾವುದೇ ಪರಿಸ್ಥಿತಿ ಇಲ್ಲಿದ್ದರೂ ಅವನ ಜೊತೆ ಇದ್ದು ನೋಡ್ಕೊಳ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು, ಆದರೆ ಪರಿಸ್ಥಿತಿ ಕೆಟ್ಟದಾಗಿ ಅವನ್ನ ಕುಡಿಯೋ ಥರ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ, ಆದರೆ ನೀನು ಪ್ರತಿ ಕ್ಷಣನೂ ಕೂಡ ನನ್ನ ಅಣ್ಣನ ಜೊತೆ ಇರೋ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಶ್ರವಣ್ ಕೂಡ ಬರ್ತಾರೆ. ಆಂಟಿ ಆಂಟಿ ಅಂತ ಕೂಗೋಳ್ದು ಬರ್ತಾರೆ. ಅಯ್ಯೋ, ಇಷ್ಟು ದಿನ ಕಾಗೆ ಕೂಗೋ ಸೌಂಡು ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ಇವಾಗ ಬಂದ್ಬಿಟ್ನಲ್ಲಪ್ಪ ಅಂತ ಮನಸ್ಸಲ್ಲೇ ಶ್ರೀವಲ್ಲಿ ಅವರು ಅಂದ್ಕೊಳ್ತಾ ಇರ್ತಾರೆ. ಆಗ ಶ್ರವಣ್ ಅವರು, ಆಂಟಿ ಆಂಟಿ ಅಂತಾರೆ, ಏನು ವಿಷಯ ಅಂತ ಹೇಳಿ, ಯಾಕೆ ಈ ರೀತಿ ಕೂಗ್ತಿದ್ದೀರಾ ಅಂತ ಹೇಳ್ತಾರೆ. ಶ್ರೀವಲ್ಲಿ ಅವರೇ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಅಲ್ಲ, ನೀವು ಕೂಗಿದ್ದು ಅಮ್ಮನ ತಾನೆ, ಈಗ ನೋಡಿದ್ರೆ ನನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ದೀರಲ್ವಾ ಅಂತ ಹೇಳ್ತಾರೆ. ಏನು ಮಾಡೋದು, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತಂದರೆ ಆಂಟಿ ಪರ್ಮಿಷನ್ ತೊಗೊಳ್ಳೇಬೇಕಲ್ವಾ, ನಾನು ನಿಮ್ಮ ಜೊತೆ ತುಂಬಾ ಮುಖ್ಯವಾದ ವಿಷಯನ ಮಾತಾಡಬೇಕು, ಪ್ಲೀಸ್ ಹೊರಗಡೆ ಬರ್ತೀರಾ ಅಂತ ಕೇಳ್ತಾರೆ. ಆಗ ಶ್ರೀವಲ್ಲಿ ಅವರು, ಇಲ್ಲ ನಾನು ಆಗೋದಿಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಶ್ರೀವಲ್ಲಿ ಹೇಳ್ತಾರೆ. ಆಗ ಶ್ರವಣ್ ಅವರು, ನೋಡು ಶ್ರೀವಲ್ಲಿ ಅವರೇ, ನಾನು ತುಂಬಾ ಮುಖ್ಯವಾದ ವಿಷಯ ಅಂತ ಹೇಳ್ತಾ ಇದ್ದೀನಿ ಅಲ್ವಾ, ಪ್ಲೀಸ್ ಹೊರಗಡೆ ಬನ್ನಿ, ನಿಮ್ಮ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರು, ಸರಿ ಆಯಿತು ಅಂತ ಹೇಳ್ಬಿಟ್ಟು ಶ್ರವಣ್ ಜೊತೆ ಮಾತಾಡೋದಕ್ಕೆ ಅಂತ ಹೊರಗಡೆ ಹೋಗ್ತಾರೆ. ಈ ಕಡೆ ಪದ್ದು ಮತ್ತು ಸುಬ್ಬು ಇಬ್ರು ಕೂಡ ಮಾತಾಡ್ತಿರ್ತಾರೆ. ಆಗ ಪದ್ದು ಅವರು, ನೋಡಪ್ಪ ಸುಬ್ರಹ್ಮಣ್ಯ, ಅಲ್ಲಿ ನಂದಿನಿ ಅಮ್ಮವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಲ್ವಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಹೌದಪ್ಪ, ಸುರೇಂದ್ರ ಸರ್ ಅಂತೂ ಕಣ್ಣಲ್ಲಿ ಕಣ್ಣಿಟ್ಟು ನಂದಿನಿ ಅಮ್ಮವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಅವ್ರನ್ನ ದೇವತೆ ಥರ ಅಂದ್ಕೊಂಡಿದ್ದಾರೆ, ಅವರಲ್ಲಿ ತಾಯಿನ ಕಾಣ್ತಾ ಇದ್ದಾರೆ, ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಒಂದು ಕ್ಷಣನೂ ಆ ಕಡೆ ಈ ಕಡೆ ಅಲ್ಲಾಡ್ದೇನೆ ನಂದಿನಿ ಅಮ್ಮವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಲ್ಲಪ್ಪ, ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ವಿಜಯಾಂಬಿಕಾ ಬಗ್ಗೆ ಸುರೇಂದ್ರ ಸರ್ಗಾಗಲಿ ಯಜಮಾನ್ರಿಗಾಗಲಿ ಏನೂ ಗೊತ್ತಿಲ್ಲ, ಅವರು ತುಂಬಾ ಚೆನ್ನಾಗಿ ನಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗ ಪದ್ದವರು, ಆ ವಿಜಯಾಂಬಿಕಾ ಸುಮ್ಮನಿರೋಲ್ಲ, ಏನಾದರೂ ಒಂದು ಮಾಡ್ತಾ ಇರ್ತಾಳೆ, ಅವಳ ಬಗ್ಗೆ ಏನಾದರೂ ಗೊತ್ತಿದ್ರೆ ನಾವು ಕಂಡುಹಿಡಿಬೇಕು ಅಂತ ಹೇಳ್ತಾರೆ. ಆಗ ಸುಬ್ಬರು, ಹೌದಪ್ಪ, ಅವಳು ಏನು ಮಾಡ್ತಿದ್ದಾಳೆ, ಆ ವಿಡಿಯೋನ ಶೂಟ್ ಮಾಡೋದು ವಿಜಯಾಂಬಿಕಾ ಅಂತ ನಂದಿನಿ ಅಮ್ಮವ್ರಿಗೆ ಗೊತ್ತಾಗಿದೆ ಅಪ್ಪ ಅಂತ ಹೇಳ್ತಾರೆ. ಏನು ಹೇಳ್ತಿದೆಯಾ ಸುಬ್ಬು ಅಂತ ಹೇಳ್ತಾರೆ. ಹೌದಪ್ಪ, ನಂದಿನಿ ಅಮ್ಮವರು ಅದನ್ನ ಕಂಡುಹಿಡಿದಿದ್ದಾರೆ, ಆದರೆ ನಾವೇನಾದರೂ ಪ್ರೂವ್ ಮಾಡಬೇಕು ಅಂತಂದರೆ ಅದಕ್ಕೆ ಬಲವಾದ ಸಾಕ್ಷಿ ಬೇಕು, ಆದರೆ ಆ ಸಾಕ್ಷಿನ ಹುಡುಕಬೇಕು,
ನಂದಿನಿ ಅಮ್ಮವರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಪದ್ದು ಅವರು, ಹೌದಪ್ಪ, ನಂದಿನಿ ಅಮ್ಮವರು ಛಲಗಾತಿ, ಅವರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಅವರು ಕಂಡು ಹಿಡ್ದೇ ಹಿಡಿತಾರೆ, ಜೊತೆಗೆ ತನ್ನ ಗಂಡನ ಕಾಪಾಡ್ಕೊಳ್ತಾರೆ, ನನಗೆ ಅದು ನಂಬಿಕೆ ಇದೆ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಅಲ್ಲಿ ಏನು ತೊಂದರೆ ಆಗಬಾರ್ದು, ಅದು ಮುಖ್ಯ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಪ್ಪ ಏನು ತೊಂದರೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಸುರೇಂದ್ರ ಸರ್ ತುಂಬಾ ಚೆನ್ನಾಗಿ ಸೇಫಾಗಿ ನೋಡ್ಕೊಳ್ತಾರೆ, ನಾನು ಕೂಡ ಇದೀನಲ್ಲಪ್ಪ, ಮುಂದೆ ಏನು ಮಾಡಬೇಕು ಅಂತ ಆ ಮನೆಯಲ್ಲಿ ಹೋಗಿ ನಾನು ಎಲ್ಲನೂ ಕೂಡ ತಿಳ್ಕೊಳ್ತೀನಿ, ಆಮೇಲೆ ನಿನ್ನ ಜೊತೆ ಬಂದು ಮಾತಾಡ್ತೀನಪ್ಪ ಅಂತ ಹೇಳ್ತಾರೆ. ಆಗ ಪದ್ದು ಅವರು, ಸರಿ ಸುಬ್ಬು, ಹುಷಾರು ಅಂತ ಹೇಳಿ ಕಳಿಸ್ತಾರೆ. ಶ್ರವಣ್ ಮತ್ತೆ ಶ್ರೀವಲ್ಲಿ ಹೊರಗಡೆ ಮಾತಾಡೋದಕ್ಕೆ ಅಂತ ಬರ್ತಾರೆ. ಆಗ ಶ್ರೀವಲ್ಲಿ ಅವರು, ಏನು ವಿಷಯ, ಏನೋ ಮುಖ್ಯವಾದ ವಿಷಯ ಅಂತ ಹೇಳಿದ್ರಲ್ವಾ, ಏನು ಹೇಳಿ ಅಂತ ಕೇಳ್ತಾರೆ. ಆಗ ಶ್ರವಣ್ ಅವರು, ನೋಡು ಶ್ರೀವಲ್ಲಿ ಅವರೇ, ನನಗೆ ಮನೆಯಲ್ಲಿ ಮದುವೆ ಮಾಡಬೇಕು ಅಂತ ಓಡಾಡ್ತಿದ್ದಾರೆ, ಹೆಣ್ಣು ಕೂಡ ನೋಡ್ತಾ ಇದ್ದಾರೆ, ಆದರೆ ನಿಮಗೆ ಗೊತ್ತಿರೋ ಹಾಗೆ ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ, ಮನ್ಸಾರೆ ನಿಮ್ಮನ್ನೊಬ್ಬರನ್ನೇ ನಾನು ಇಷ್ಟಪಟ್ಟಿರೋದು, ಹೀಗಿರಬೇಕಾದ್ರೆ ನಾನು ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ಆಗೋದಿಲ್ಲ, ನೀವು ಒಪ್ಪಿಗೆ ಕೊಟ್ಟರೆ ನಮ್ಮ ಅಪ್ಪ ಅಮ್ಮನ್ನ ಕರೆಸ್ತೀನಿ, ಇಲ್ಲಿ ಬಂದು ಮಾತಾಡ್ತಾರೆ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರೇ, ನೋಡಿ ಶ್ರವಣ್, ಈ ವಿಷಯ ನನಗೆ ಯಾವತ್ತೂ ಗೊತ್ತಿತ್ತು, ಆದರೆ ಇವಾಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ, ನನ್ನ ಮನಸ್ಸಲ್ಲಿ ನೀವಿಲ್ಲ, ಪ್ಲೀಸ್ ದಯವಿಟ್ಟು ನನ್ನ ಮರೆತು ನೀವು ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗಿನ ಮದುವೆ ಆಗಿ, ಯಾಕೆ ಅಂತಂದರೆ ನನ್ನ ಮನಸ್ಸಲ್ಲಿ ಸುಬ್ಬು ಇದ್ದ, ನಿಮಗೆ ಗೊತ್ತಲ್ವಾ ಅಂತ ಹೇಳ್ತಾರೆ. ಆಗ ಶ್ರವಣ್ ಅವರು, ಹೌದು ಶ್ರೀವಲ್ಲಿ ಅವರೇ, ನೀವು ಮುಂಚೆ ಸುಬ್ಬುನ ಪ್ರೀತಿ ಮಾಡಿದ್ರಿ, ಆದರೆ ಇವಾಗ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ತುಂಬಾ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ರಿ, ಅದೇ ಥರ ಅವರಿಬ್ಬರು ಖುಷಿಯಾಗಿದ್ದಾರೆ, ಒಂದಾಗಿದ್ದಾರೆ, ಆದರೆ ಇವಾಗ ನೀವು ನನ್ನ ಒಪ್ಕೊಳ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ಶ್ರೀವಲ್ಲಿ ಅವರು, ನೋಡಿ ಶ್ರವಣ್ ಅವರೇ, ನನ್ನ ಮನಸ್ಸಲ್ಲಿ ಸುಬ್ಬು ಇದ್ದ ನಿಜ, ಆದರೆ ಇವಾಗಲೂ ಕೂಡ ಸುಬ್ಬುನೇ ಇದ್ದಾನೆ, ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ಒಬ್ರಿಗೊಬ್ರು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾದ ಮೇಲೂ ಕೂಡ ನಾನು ಸುಬ್ಬು ಮೇಲಿನ ಪ್ರೀತಿನ ಮುಚ್ಚಿಟ್ಟೆ ಹೊರತು ನನ್ನ ಮನಸ್ಸಲ್ಲಿ ಸುಬ್ಬು ಮೇಲಿನ ಪ್ರೀತಿ ಯಾವತ್ತೂ ಕೂಡ ಕಮ್ಮಿ ಆಗಿಲ್ಲ. ಆ ರಾಧೆ ಯಾವತ್ತೂ ಕೃಷ್ಣನ ಹೇಗೆ ಕಾಯ್ತಾ ಇದ್ಲೋ ಅದೇ ಥರ ನನ್ನ ಜೀವನದಲ್ಲಿ ಸುಬ್ಬು ಮೇಲೆ ಪ್ರೀತಿ ಇರುತ್ತೆ, ಯಾವಾಗಲೂ ಕೂಡ ನಾನು ಸುಬ್ಬುನೇ ಪ್ರೀತಿಸ್ತಾ ಇರ್ತೀನಿ, ನನ್ನ ಮನಸ್ಸಲ್ಲಿ ಸುಬ್ಬುನ ಬಿಟ್ಟರೆ ಯಾರಿಗೂ ಕೂಡ ಆ ಸ್ಥಾನ ಇಲ್ಲ, ನೀವು ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗಿನ ಮದುವೆ ಆಗಿ ಆರಾಮಾಗಿರಿ, ಪ್ಲೀಸ್ ದಯವಿಟ್ಟು ನನ್ನ ಮರೆತುಬಿಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ಶ್ರೀವಲ್ಲಿ ಮತ್ತು ಶ್ರವಣ್ ಅವರು ಇಬ್ಬರೂ ಕೂಡ ಮಾತಾಡಿದ್ದನ್ನು ದೂರದಿಂದ ನಿಂತ್ಕೊಂಡು ವರಲಕ್ಷ್ಮಿ ಅವರು ಕೇಳಿಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಈ ಕಡೆ ಮದನ್ ಅವರು ರೂಮಲ್ಲೇ ಡ್ರಿಂಕ್ಸ್ ಮಾಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಸಾವಿತ್ರಿನೂ ಕಾಫಿ ತೊಗೊಂಡು ಬರ್ತಾರೆ. ಆಗ ಡ್ರಿಂಕ್ಸ್ ಮಾಡ್ತಿದ್ದನ್ನ ನೋಡ್ಬಿಟ್ಟು ವಾಪಸ್ ಹೋಗ್ತಾ ಇರ್ತಾರೆ. ನಿಂತ್ಕೊಳ್ಳೆ ಸಾವಿತ್ರಿ, ಯಾಕೆ ಕಾಫಿನ ತೊಗೊಂಡು ಹೊರಗಡೆ ಹೋಗ್ತಿದ್ಯಾ ನೀನು ಅಂತ ಹೇಳ್ತಾರೆ. ಅಲ್ಲ, ನೀವು ಇದನ್ನು ಕುಡಿಬೇಕಾದ್ರೆ ನೀವು ಕಾಫಿನ ಕುಡಿಯಲ್ಲ ಅಲ್ವಾ, ಯಾಕೆ ಈ ವಿಷನ ಡೈಲಿ ಕುಡಿತೀರಾ, ಬಿಡಬಾರ್ದಾ ಅಂತ ಹೇಳ್ತಾರೆ. ಏನೋ ವಿಷನ, ಇದು ವಿಷನೇನೆ, ನೀನು ಕಾಫಿಗೆ ವಿಷ ಹಾಕೊಂಬಂದಿದ್ಯಾ ಅಂತ ನನಗೆ ಅನುಮಾನ ಅಂತ ಹೇಳ್ತಾರೆ. ಯಾಕೆ ಈ ಥರ ಮಾತಾಡ್ತಿದ್ದೀರಾ, ನೀವು ನನ್ನ ತಾಳಿ ಕಟ್ಟಿರೋ ಗಂಡ, ಅಂಥದ್ರಲ್ಲಿ ನಾನು ಈ ರೀತಿ ಮಾಡ್ತೀನ ಹೇಳಿ ಅಂತ ಹೇಳ್ತಾರೆ. ಆಗ ಮದನ್ ಅವರು ಡೌಟ್ ಪಡ್ತಿರೋದನ್ನ ನೋಡ್ಬಿಟ್ಟು ಸಾವಿತ್ರಿ ಅವರು, ಸರಿ ಆಯಿತು ಬಿಡಿ, ನಾನೇ ಕುಡಿದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕಾಫಿನ ಕುಡಿತಾರೆ. ಒಂದೆರಡು ಸಿಪ್ ಕುಡಿದ್ಮೇಲೆ ಮದನ್ ಅವ್ರಿಗೆ ಕೊಡೋದಕ್ಕೆ ಹೋಗ್ತಾರೆ. ನಿನ್ನ ಹೆಂಜಲನ್ನು ನಾನು ಕುಡಿತೀನಿ ಅಂತ ಹೇಗೆ ಅಂದ್ಕೊಂಡೆ, ನಾನು ಇದನ್ನು ಕುಡಿಯಲ್ಲ, ಇದನ್ನು ವಿಷ ಅಂತ ಅಂದೆ ಅಲ್ವಾ, ತಗೋ ಅಂತ ಹೇಳ್ಬಿಟ್ಟು ಆ ಡ್ರಿಂಕ್ಸ್ನ ಕಾಫಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಸಾವಿತ್ರಿ ಅವ್ರಿಗೆ ಕುಡಿಸೋದಕ್ಕೆ ಅಂತ ಹೋಗ್ತಾರೆ. ಆಗ ಸಾವಿತ್ರಿ ಅವರು, ಪ್ಲೀಸ್ ಏನು ಮಾಡ್ತೀರಿ ನೀವು, ಪ್ಲೀಸ್ ಬಿಟ್ಬಿಡಿ, ನಾನು ಇದನ್ನೆಲ್ಲ ಕುಡಿಯೋದಿಲ್ಲ, ಬಿಟ್ಬಿಡಿ ಅಂತ ಹೇಳ್ತಾನೆ ಇರ್ತಾರೆ. ಆಗ ಸಾವಿತ್ರಿ ಅವ್ರ ತಲೆಯನ್ನು ಹಿಡ್ಕೊಂಡು ಮದನ್ ಅವರು ಹಿಂಸೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ನಂದಿನಿ ಅವರು ಬಂದ್ಬಿಟ್ಟು ಜೋರಾಗಿ ಮದನ್ ಕೆನ್ನೆಗೆ ಬಾರಿಸ್ಬಿಡ್ತಾರೆ. ಆಗ ಮದನ್ ಮತ್ತೆ ಸಾವಿತ್ರಿ ಇಬ್ರು ಕೂಡ ಫುಲ್ ಶಾಕ್ ಆಗಿಬಿಡ್ತಾರೆ. ಆಗ ಮದನ್ಗೂ ಕೂಡ ತುಂಬಾನೇ ಕೋಪ ಬರುತ್ತೆ. ಜಾನ್ಕಿ ಅಂತ ಹೇಳ್ಬಿಟ್ಟು ಜೋರ್ ಮಾಡೋದಕ್ಕೆ ಅಂತ ಶುರು ಮಾಡ್ಬಿಡ್ತಾರೆ. ಅಷ್ಟರಲ್ಲಿ ವೀರು ಅವ್ರು ಕೂಡ ಬಂದ್ಬಿಡ್ತಾರೆ. ಏನಾಯ್ತು, ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಮದನ್ ಕೂಡ ಸೈಲೆಂಟ್ ಆಗಿಬಿಡ್ತಾರೆ. ವೀರು ಅವರು ರೂಮ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಏನಾಯ್ತು, ಏನೋ ಮಾತಾಡ್ತಿದ್ರಲ್ವಾ ಅಂತ ಹೇಳ್ತಾರೆ. ಆಗ ಜಾನಕಿ ಅವರು, ಅಲ್ಲ ಸರ್, ಇದು ಈ ಹುಡುಗ ಅಂತ ಹೇಳೋದಕ್ಕೆ ಅಂತ ಹೋಗ್ತಾರೆ. ಆಗ ಸಾವಿತ್ರಿ ಅವರು ಹೇಳ್ಬೇಡಿ ಅಂತ ಸನ್ನೆ ಮಾಡ್ತಾರೆ. ಆಗ ವೀರು ಅವರು, ಮದನ್ ಏನಾಯ್ತು ಮಾತಾಡು ಅಂತ ಕೇಳ್ತಾರೆ. ಆಗ ಮದನ್ ಅವರು, ಏನಿಲ್ಲ ಮಾವ, ಜಾನಕಿ ಅವರು ಕಾಫಿ ಕುಡಿಬೇಡಿ, ಗ್ರೀನ್ ಟೀ ಕುಡೀರಿ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾ ಇದ್ರು, ಅದನ್ನೇ ಮಾತಾಡ್ತಿದ್ವಿ ಅಷ್ಟೇ ಅಂತ ಹೇಳ್ತಾರೆ. ಆಗ ವೀರು ಅವರು, ನಿನಗೆ ಒಳ್ಳೇದೆಲ್ಲ ಎಲ್ಲಿ ಅರ್ಥ ಆಗುತ್ತೆ, ಒಳ್ಳೇದನ್ನ ಅಭ್ಯಾಸ ಮಾಡ್ಕೋಬೇಕು ಅನ್ನೋದು ನಿಂಗೆ ಗೊತ್ತಿಲ್ಲವಲ್ಲ, ಇವನು ನನ್ನ ಅಕ್ಕನ ಮಗ, ಸ್ವಲ್ಪ ಕೆಟ್ಟ ಚಾಳಿನ ಹಿಡ್ದಿದ್ದಾನೆ, ಅದನ್ನ ಸರಿ ಮಾಡಬೇಕು ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ನೀವೇನು ತಲೆ ಕೆಡ್ಸ್ಕೋಬೇಡಿ, ಆರೋಗ್ಯ ಕೆಟ್ಟಿದ್ರೆ ಅದನ್ನ ಸರಿ ಮಾಡೋದು ನನಗೆ ಗೊತ್ತಿದೆ, ಯಾರು ಹದಗೆಟ್ಟಿರ್ತಾರೋ, ಯಾರು ಕೆಟ್ಟ ಚಾಳಿ ಇರ್ತಾರೋ ಅವ್ರನ್ನ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ನಾನು ಯಾವುದೇ ಕಾರಣಕ್ಕೂ ವಾರ್ನ್ ಮಾಡಲ್ಲ, ಡೈರೆಕ್ಟ್ ಆಗಿ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ವೀರು ಅವರು, ನಿಜವಾಗ್ಲೂ ನಂಗೆ ಹೇಳ್ತಾ ಇರೋದು ನಂಗೆ ತುಂಬಾ ಇಷ್ಟ ಆಯಿತು, ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ, ನೀವೇ ಸರಿ ಅಂತ ಹೇಳ್ಬಿಟ್ಟು ವೀರು ಅವರು ಅಲ್ಲಿಂದ ಹೋಗ್ತಾರೆ. ಆಗ ಮದನ್ ಅವರು, ಜಾನಕಿ, ನೀನು ನಮ್ಮನೆಗೆ ಬಂದು ನನ್ನ ಮೇಲೆ ಕೈ ಮಾಡ್ತೀಯಾ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಕೂಡ, ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ, ಹೆಂಡತಿಗೆ ಬೆಲೆ ಕೊಟ್ಟು ಅದನ್ನ ಕಲ್ಕೋ, ಎದುರುಗಡೆ ಇರೋರಿಗೆ ಗೌರವ ಕೊಟ್ಟು ಗೌರವ ತಗೊಳ್ಳೋದು ಕಲ್ಕೋ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಜಾನಕಿ, ನಾನು ಮಾತಾಡಿ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಮತ್ತೆ ಹಾಗೆ ರೈಸ್ ಮಾಡಿಬಿಡ್ತಾರೆ ವಾಯ್ಸ್ನ. ಆಗ ನಂದಿನಿ ಅವರು ಕೂಡ, ಒಂದು ಮಾತಾಡಿದ್ರು ಕೂಡ ನಾನು ಸುಮ್ಮನೆ ಇರೋದಿಲ್ಲ, ನಿನ್ನ ತಾಯಿ ಕಲಿಸಿದ್ರೆ ಸಂಸ್ಕಾರ, ನಾನು ಕಲಿಸಿದ್ರೆ ಅಂತ್ಯ ಸಂಸ್ಕಾರ, ಅದನ್ನು ತಿಳ್ಕೊ, ಹುಷಾರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಮದನ್ ಅವರು ಕೂಡ ನಂದಿನಿ ಹೇಳಿದ ಮಾತನ್ನ ಕೇಳ್ಬಿಟ್ಟು ಫುಲ್ ಟೆನ್ಷನ್ ಆಗ್ಬಿಟ್ಟು ಗಾಬರಿ ಪಟ್ಕೊಂಡು ಹೆದರ್ಕೊಂಡ್ಬಿಡ್ತಾರೆ.
ವೀರು ಅವರು ಧ್ಯಾನ ಮಾಡ್ತಾ ಇರ್ತಾರೆ. ಆಗ ನಂದಿನಿ ಅವರು ಕೂಡ ಧ್ಯಾನ ಮಾಡೋದಕ್ಕೆ ಅಂತ ಹೇಳಿರ್ತಾರೆ. ಆಗ ವಿಜಾಂಬಿಕಾ ಕೂಡ ಬರ್ತಾರೆ. ಆಗ ಸುಬ್ಬು ಅವರು, ಮೇಡಮ್ ನಿಮ್ಗೆ ಯಾಕೋ ಸ್ಟ್ರೆಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ, ಯಜಮಾನ್ರು ಧ್ಯಾನ ಮಾಡ್ತಾರೆ, ನೀವು ಕೂಡ ಧ್ಯಾನ ಮಾಡಿ ಬನ್ನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ವೀರು ಅವರು ಕೂಡ ಕರೀತಾರೆ. ಆಗ ವಿಜಾಂಬಿಕಾ ವೀರು ಹೇಳಿದ್ರಲ್ವಾ ಅಂತ ಹೇಳ್ಬಿಟ್ಟು ಅವರು ಕೂಡ ಧ್ಯಾನ ಮಾಡೋದಕ್ಕೆ ಅಂತ ಕೂತ್ಕೊಳ್ತಾರೆ. ಪಕ್ಕದಲ್ಲೇ ವಿಜಾಂಬಿಕಾ ಅವರು ಫೋನ್ ಇಟ್ಟು ಕೂತ್ಕೊಳ್ತಾರೆ. ಆಗ ಸುಬ್ಬು ಮತ್ತೆ ನಂದಿನಿ ಅವರು ವಿಜಾಂಬಿಕಾ ಫೋನನ್ನು ತಗೊಂಡು ಎಲ್ಲಾನು ಕೂಡ ಡೀಟೇಲ್ ಆಗಿ ಚೆಕ್ ಮಾಡ್ತಾರೆ. ಆದರೆ ಅದರಲ್ಲಿ ವಿಡಿಯೋ ಇರೋದಿಲ್ಲ. ಆಗ ಸುಬ್ಬು ಅವರು, ಮೇಡಮ್ ಇದರಲ್ಲಿ ವಿಡಿಯೋ ಇಲ್ಲ, ಏನು ಮಾಡೋದು ಅಂತ ಹೇಳ್ತಾರೆ. ಆಗ ನಂದಿನಿಯವರು, ವಿಜಾಂಬಿಕಾದು ಇನ್ನೊಂದೇನಾದ್ರು ಫೋನ್ ಇದೆಯಾ ಅಂತ ಹೇಳ್ಬಿಟ್ಟು ನಾನು ರೂಮ್ಗೆ ಹೋಗಿ ನೋಡ್ಕೊಂಡ್ಬರ್ತೀನಿ ಸುಬ್ಬು ಅಂತ ಹೇಳಿ ರೂಮ್ಗೆ ಹೋಗಿ ಚೆಕ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ನಂದಿನಿ ಅವ್ರಿಗೆ ವಿಜಾಂಬಿಕಾ ಅವ್ರು ಇನ್ನೊಂದು ಫೋನು ಸಿಗುತ್ತೆ. ವಿಡಿಯೋನು ಕೂಡ ಓಪನ್ ಆಗುತ್ತೆ. ಅವಳಿಗೆ ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡೋದು ಡೀಟೇಲ್ ಆಗಿ ನಂದಿನಿ ಅವ್ರಿಗೆ ಸಿಕ್ಕೇ ಬಿಡುತ್ತೆ. ಅಷ್ಟರಲ್ಲಿ ವಿಜಾಂಬಿಕಾ ಕೂಡ ಕಣ್ಬಿಟ್ಟು ಧ್ಯಾನ ಮುಗಿಸ್ಕೊಂಡು ರೂಮ್ಗೆ ಹೋಗೋದಕ್ಕೆ ಅಂತ ಹೋಗ್ಬಿಡ್ತಾರೆ. ಅಷ್ಟರಲ್ಲಿ ಸುಬ್ಬು ಕೂಡ ತುಂಬಾ ಟೆನ್ಷನ್ ಆಗಿಬಿಡ್ತಾರೆ. ನಂದಿನಿ ಅಮ್ಮವರು ಎಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೋ ಅಂತ ತುಂಬಾ ಗಾಬರಿ ಪಟ್ಕೊಳ್ತಾ ಇರ್ತಾರೆ. ವಿಜಾಂಬಿಕಾ ಕೂಡ ರೂಮ್ಗೆ ಹೋಗ್ಬಿಡ್ತಾರೆ. ಅವರು ಕೂಡ ಅಲ್ಲೇ ಇರ್ತಾರೆ. ಆದರೆ ಬಚ್ಚಿಟ್ಕೊಳ್ತಾರ, ಸಿಕ್ಕಾಕೊಳ್ತಾರ, ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.